ಕರಿಯ ಕಲ್ಲಿನ ಮೇಲೆ ನಿಂತಿರುವ ಪಶ್ಚಿಮ ಘಟ್ಟದ ತಪ್ಪಲಿನ ಕಾರ್ಕಳ ಎಂಬ ಈ ಪುಟ್ಟ ಊರು ಪ್ರವಾಸೋದ್ಯಮದ ತವರೂರು. ಇಲ್ಲಿಗೆ ದೇಶದಾದ್ಯಂತದಿಂದ ಲಕ್ಷಾಂತರ ಜನ ಇಲ್ಲಿಗೆ ಪ್ರವಾಸೋದ್ಯಮಕ್ಕಾಗಿ ಬರುತ್ತಾರೆ. ಇಲ್ಲಿಯ ಹತ್ತಿರ ಇರುವ ಗೋಮಟ ಬೆಟ್ಟ, ಅನಂತರ ಇಲ್ಲಿಯ ಪಡುತಿರುಪತಿ, ಹಾಗೆ ಇಲ್ಲಿಯ ಆನೆಕೆರೆ ಬಸದಿ, ಇಲ್ಲಿಯ ಈ ಸೊಬಗನ್ನು ವೀಕ್ಷಿಸಲು ಲಕ್ಷಾಂತರ ಜನ ಪ್ರತಿನಿತ್ಯ ಬರ್ತಾರೆ. ನೋಡಿ, ನಾವಿವತ್ತು ಹೇಳಲಿಕ್ಕೆ ಹೋಗಿರೋ ವಿಚಾರ ಕಾರ್ಕಳದ ಆನೆಕೆರೆ ಬಸದಿ. ಕಾರ್ಕಳದಲ್ಲಿ ಬಹಳಷ್ಟು ಸುಂದರವಾಗಿರುವ ಈ ದೊಡ್ಡ ಕೆರೆಯ ಮಧ್ಯೆ ಇರುವ ಈ ಆನೆಕೆರೆಯ ಬಸದಿಯ ಬಗ್ಗೆ ಇವತ್ತು ನಾವು ಕಾರ್ಕಳದ ಹಿರಿಯ ನ್ಯಾಯವಾದಿಗಳಾದ MK ವಿಜಯಕುಮಾರ್ ಅವರ ಜೊತೆ ಒಂದಷ್ಟು ಹೊತ್ತು ಮಾತನಾಡಲಿಕ್ಕಿದ್ದೇವೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೋಡಿ, ಕಾರ್ಕಳ ಎಂಬುದು ಪ್ರವಾಸೋದ್ಯಮದ ಒಂದು ರೀತಿಯಲ್ಲಿ ತವರೂರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಹಳಷ್ಟು ಬಸದಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಬೆಸಿಲಿಕಾ ಇರ್ಬೋದು, ಇವೆಲ್ಲವನ್ನು ಕೂಡ ವೀಕ್ಷಿಸಲಿಕ್ಕೆ ಒಂದಷ್ಟು ಜನ ಬರ್ತಾರೆ. ಈಗ ಆನೆಕೆರೆ ಬಸದಿ, ಈಗ ಕಾರ್ಕಳದಲ್ಲಿ ಬಹಳಷ್ಟು ಕೆಲಸ ಆಗ್ತಿದೆ, ನಾಳೆ ಪಂಚಕಲ್ಯಾಣವಾಗುತ್ತೆ. ಏನು ಇದರ ವಿಶೇಷತೆ ಮತ್ತು ಹಿನ್ನೆಲೆ? ಈ ಬಸದಿ ಕಾರ್ಕಳದ 18 ಜೈನ ಬಸದಿಗಳಲ್ಲಿ ಒಂದು. ಇದು 1545ನೇ ಇಸ್ವಿಯಲ್ಲಿ ಇಲ್ಲಿಯ ಶಾಸನದಲ್ಲಿ ಕಂಡ ಹಾಗೆ ಕಾರ್ಕಳದ ಆಗಿನ ಅರಸ ವೀರಪಾಂಡ್ಯ ಎನ್ನುವವನು ಈ ಬಸದಿಯನ್ನು ಕಟ್ಟಿಸಿ ಇದರಲ್ಲಿ ಈ ದೇವಸ್ಥಾನದ ಬಸದಿಯ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಬಸದಿಯಲ್ಲಿ 4 ಮುಖಗಳಿವೆ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಚತುರ್ಮುಖ ಎಂಬುದಾಗಿ 4 ಬಸದಿಗಳಲ್ಲಿ ಜೈನರ ತೀರ್ಥಂಕರರಾದ ಶ್ರೀ ಮಹಾವೀರ ಸ್ವಾಮಿ, ಪಾರ್ಶ್ವನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಮತ್ತೊಬ್ಬ ತೀರ್ಥಂಕರರ ಮೂರ್ತಿಗಳು ಸ್ಥಾಪನೆಯಾಗಿದೆ. ಅದನ್ನು ಇಂಥ ಚತುರ್ಮುಖ ಬಸದಿಗಳು ಜೈನರಲ್ಲಿ ಒಂದು ವಿಶೇಷ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಂತಹ ಒಂದು ಚತುರ್ಮುಖ ಬಸದಿ ಇದೆ. ಉತ್ತರ ಕರ್ನಾಟಕದಲ್ಲಿ ಇಂತಹ ಚತುರ್ಮುಖ ಬಸದಿ ಇದೆ. ಹತ್ತಿರದ ವರಂಗದಲ್ಲಿ ಇನ್ನಷ್ಟು ವಿಸ್ತಾರವಾದ ಕೆರೆಯ ಮಧ್ಯದಲ್ಲಿ ಚತುರ್ಮುಖ ಬಸದಿ ಇದೆ. ಅಲ್ಲಿ ಕೂಡ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಜೈನ ಪ್ರವಾಸಿಗರು, ಉತ್ತರ ಭಾರತದ ಜೈನ ಪ್ರವಾಸಿಗರು, ಗುಜರಾತ್ನಿಂದ, ರಾಜಸ್ಥಾನದಿಂದ, ಮಧ್ಯಪ್ರದೇಶದಿಂದ ಇತ್ಯಾದಿ ಕಡೆಗಳಿಂದ ಇಲ್ಲಿಯ ದಿಗಂಬರ ಜೈನ, ಅದರಲ್ಲಿಯೂ ದಿಗಂಬರ ಜೈನ ಪಂಥದವರಿಗೆ ಇದೊಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಇಲ್ಲಿ ಮತ್ತು ಮೂಡಬಿದ್ರಿಯಲ್ಲಿ ಹಿಂದಿನ ಕಾಲದ ಎಲ್ಲ ಅರಸರುಗಳು ಆಳಿದಂತಹ ಸ್ಥಳ. ಪಂಜಮಂಗೇಶ್ವರಾಯರು ಹೇಳುತ್ತಾರೆ, ತುಳುವ ನಾಡಳು ಪೊಳಲು ಮೆರೆಯುವುದು ಹಳೆಯ ಕಾರ್ಕಳ ಎಂಬುದು ಅಂತ ಹೇಳಿ. ಹಾಗೆ ಇಲ್ಲಿಯ ಇತಿಹಾಸವನ್ನು ಅವರು ನೆನಪು ಮಾಡಿಕೊಡ್ತಾರೆ. ಇಲ್ಲಿ ಶ್ರೀ ಗೊಮ್ಮಟೇಶ್ವರನ ಮೂರ್ತಿಯನ್ನು ಕೂಡ 1432ನೇ ಇಸ್ವಿಯಲ್ಲಿ ಸ್ಥಾಪನೆಯಾಯಿತು. ಪಾಂಡ್ಯರಸರ ಪೂರ್ವಜರು ಇದನ್ನು ಆಳಿದಂತಹ ಭೈರವರಸರು ಅವರು ಹಳೆಯ ಮೈಸೂರಿನಿಂದ ಬಂದು ಇಲ್ಲಿ ಸ್ಥಾಪನೆ ಮಾಡಿ ಬಹಳ ದೀರ್ಘಕಾಲ, ಸುಮಾರು 500 ವರ್ಷಗಳ ಕಾಲ ಇದನ್ನು ಆಳಿದ್ದಾರೆ. ಮತ್ತು ಎಲ್ಲರನ್ನೂ ಕೂಡ ಇಲ್ಲಿಯ ಅನಂತಶಯನ ದೇವಸ್ಥಾನವನ್ನು ಕೂಡ ಅವರೇ ಸ್ಥಾಪಿಸಿದ್ದಾರೆ ಎನ್ನುವಂತಹ ಚರಿತ್ರೆ ಇದೆ. ಇಲ್ಲಿಯ ಗೌಡ ಸಾರಸ್ವತ ಬ್ರಾಹ್ಮಣರು ಬಂದಾಗ ಗೋವದಿಂದ ಇಲ್ಲಿ ನಮ್ಮ ವೆಂಕಟರಮಣ ದೇವಸ್ಥಾನಕ್ಕೆ ಸ್ಥಳವನ್ನು ನೀಡಿದ್ದಾರೆ. ಎಲ್ಲ ಪಂಥದವರನ್ನು, ಎಲ್ಲ ಜಾತಿಯವರನ್ನು ಕೂಡ ಸಮದೃಷ್ಟಿಯಿಂದ ನೋಡಿದಂತಹ ಒಂದು ಇತಿಹಾಸ ಪ್ರಸಿದ್ಧ ಕಾರ್ಕಳ. ಅದರಲ್ಲಿ ಇದು ಸುಮಾರು 475 ವರ್ಷಗಳ ಹಿಂದಿನ ಈ ಬಸದಿಯ ಪುನಃಸ್ಥಾಪನೆ ಈ ಕಾಲಘಟ್ಟದಲ್ಲಿ ಆಗ್ತಾ ಇದೆ. ಅದು ಕೂಡ ಶಿಲಾಮಯವಾಗಿ ಆಗ್ತಾ ಇದೆ. ಸಂಪೂರ್ಣ ಶಿಲಾಮಯವಾಗಿರಲಿಲ್ಲ. ಹೌದು. ಆದರೆ ಆರಂಭಿಕ ಕಾಲಘಟ್ಟದ ಈ ದೇವಸ್ಥಾನಗಳೆಲ್ಲ ಗಮನಿಸಿದರೆ ಅದು ಹೆಚ್ಚು ನಾವು ಶಿಲಾಮಯ ಆಗಿತ್ತು ಆ ಸಂದರ್ಭದಲ್ಲಿ. ಅದರ ನಂತರ ಈಗ ಈ ಬಸದಿ ಈಗ ಶಿಲಾಮಯ ಆಗ್ತಿದೆ. ಇದು ಎಲ್ಲರಿಗೂ ಕೂಡ ಸಂತಸದ ವಿಚಾರ.
ವಿಜಯ್ ಕುಮಾರ್ ನೋಡಿ, ಈಗ ಇದರ ಇತಿಹಾಸಕ್ಕೆ ಎದಕ್ಲಿಕ್ಕೆ ಹೋದರೆ ಭಾಳಷ್ಟು ರೋಚಕ ಆದದ್ದು ಮತ್ತು ಭಾಳಷ್ಟು ಸ್ವಾರಸ್ಯಕರ ಕೂಡ ಆಗುತ್ತೆ. ನಮಗೂ ಖುಷಿ, ಯಾಕಂದರೆ ಈ ಕಾಲಘಟ್ಟದಲ್ಲಿ ನಮಗೊಂದು ಇದನ್ನು ತಿಳ್ಕೊಳ್ಳುವ ಅವಕಾಶ ಒಂದು ಸಿಕ್ತು. ಈಗ ಒಂದಷ್ಟು ದೊಡ್ಡ ಕೆರೆ ಇದೆ ಇಲ್ಲಿ, ಈ ಕೆರೆಯ ಮಧ್ಯದಲ್ಲೇ ನಿರ್ಮಾಣ ಆಗಿದೆ. ಇದಕ್ಕೇನು ಕಾರಣ ಮತ್ತು ಈ ಕೆರೆ ಎಷ್ಟು ವಿಸ್ತಾರ ಉಂಟು? ಈ ಕೆರೆ ಮೂಲದಲ್ಲಿ 46 ಎಕರೆ 40ಕ್ಕಿಂತ ಮಿಕ್ಕಿ ಎಕರೆ ಸ್ಥಳ ಇತ್ತು. ಅದನ್ನು ಕ್ರಮೇಣ ಅದರಲ್ಲಿಯೂ ನಮ್ಮ ಉತ್ತರ ಕಡೆಯಿಂದ ಬಹಳಷ್ಟು ಎಂಕ್ರೋಚ್ಮೆಂಟ್ ಆಗಿ ಆಕ್ರಮಣವಾಗಿ ತೋಟಗಳಾಗಿ ಪರಿವರ್ತಿಸಿದೆ. ಆದರೂ ಕೂಡ ಈಗ ಸುಮಾರು 25 ಎಕರೆಯಷ್ಟು ಸ್ಥಳದಲ್ಲಿ 20 ಎಕರೆ ಹೋಗಿದೆ ಈಗ. ಹೌದು ಹೌದು. ಇದೇ ರೀತಿಯಲ್ಲಿ ಆದರೆ ಇನ್ನೂ ಕೂಡ ಬಹಳ ಸುಂದರವಾಗಿ ಈ ಮಧ್ಯದಲ್ಲಿ, ಅದು ಕೂಡ ನಾಳ್ದು ಪಂಚಕಲ್ಯಾಣ ಸಮಯದಲ್ಲಿ ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಇನ್ನಷ್ಟು ಸುಂದರವಾಗಿ ರಾತ್ರಿಯಲ್ಲಿ ಈ ಕೆರೆಯಲ್ಲಿ ಅದರ ರಿಫ್ಲೆಕ್ಷನ್ ಪ್ರತಿಬಿಂಬ ಕಾಣುವಂಥದ್ದು ಒಂದು ವಿಶೇಷ. ಇದು ಜೈನರಿಗೆ ಮಾತ್ರ ಅಲ್ಲ, ಜೈನೇತರರಿಗೂ ಕೂಡ ಒಂದು ಒಳ್ಳೆಯ ಕಾಲ ಅಂತ ಹೇಳಿ ನಾನು ಭಕ್ತಿ ಭಾವನೆ ಹೊಂದಿದವರು ಯಾರು ಕೂಡ ಮಾಡ್ತಾರೆ ಇಲ್ಲಿಗೆ. ನಮ್ಮ ಶ್ರೀರಾಮ ದೇವರ ದೇವಸ್ಥಾನ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿ ಪುನಃ ಅದರ ದೇವರ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿಯೇ ಇಲ್ಲಿಯೂ ಕೂಡ ಈ ಪಂಚಕಲ್ಯಾಣ ಜನವರಿ 18ರಿಂದ 22ರವರೆಗೆ ಪ್ರತಿದಿನವೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ನಡೀತದೆ ಈ ಎಲ್ಲ ಕಾರ್ಯಕ್ರಮಗಳು. ಇದರಲ್ಲಿ ಬಹಳಷ್ಟು ಜನರು, ವಿಶೇಷವಾಗಿ ವಿದ್ವಾಂಸರು, ಯತಿಗಳು ಇವರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಲ್ಲಿ ಎಲ್ಲರ ಪ್ರೋತ್ಸಾಹ ಮತ್ತು ಎಲ್ಲರ ಭಾಗವಹಿಸುವಿಕೆ ಈ ಕಾರ್ಯಕ್ರಮಗಳಲ್ಲಿ ಆಗಬೇಕು ಎನ್ನುವುದು ನಮ್ಮ ಆಶಯ. ಇದರಲ್ಲಿ ತಾವು ಹೇಳಿದ ಹಾಗೆ ಇದು ಶಿಲಾಮಯ ಅಲ್ಲದ ದೇವಸ್ಥಾನಗಳು, ಬಸದಿಗಳು ಕೂಡ ಕೆಲವು ಇದೆ ಕಾರ್ಕಳದಲ್ಲಿ. ಆದರೆ ಇದು ವಿಶೇಷವಾಗಿ ಶಿಲಾಮಯವಾಗಿ ಇವತ್ತಿನ ಯುವಕರು ಎಲ್ಲ ಒಟ್ಟು ಸೇರಿ ಆಗಲೇಬೇಕು, ಇನ್ನಷ್ಟು ಒಂದು 500 ವರ್ಷಗಳ ಕಾಲ ಆದರೂ ಇದು ಇದೇ ರೀತಿಯಲ್ಲಿ ಇರಬೇಕು ಎನ್ನುವ ಒಂದು ಸದ್ಭಾವನೆಯಿಂದ ಇದನ್ನು ರಚಿಸಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮಾನ್ಯ ಹೆಗ್ಗಡೆಯವರು ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮತ್ತು ಯತಿಗಳು, ಮುನಿಗಳು, ಇನ್ನು ಯುಗಳ ಮುನಿಗಳು ಅಂಥೇಳಿ ಅತ್ಯಂತ ಪೂಜ್ಯರಾದ ಇಬ್ಬರು ಮುನಿವರ್ಯರು ಬಹಳ ದೂರದಿಂದ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರ ಆಶೀರ್ವಾದವೂ ಇದೆ. ಅವರ ಜೊತೆಯಲ್ಲಿ ಉತ್ತರ ಭಾರತದ ಬಹಳಷ್ಟು ದಿಗಂಬರ ಜೈನ ಸಮಾಜ ಕೂಡ ಇದರಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ಈ ಕೆರೆಯ ಉತ್ಥಾನ ಕೂಡ ಆಗಲಿ. ನಮ್ಮ ಆನೆಕೆರೆ ಬಹುಶಃ ಭೈರವರಸನಿಗೆ ಆನೆಗಳನ್ನು ಮೀಸುವ ಕೆರೆ ಅನ್ನುವಂತಹ ಒಂದು ಹೇಳಿಕೆ ಇದೆ, ಇವತ್ತಿಗೂ ಇದೆ. ಆ ಕೆರೆಯಲ್ಲಿ ದೊಡ್ಡ ಇದ್ದದಕ್ಕೂ ಕೂಡ ಆನೆ ಕೆರೆ ಅಂತ ಆನೆಕೆರೆ ಇರಬಹುದು. ಇದ್ರೂ ಕೂಡ ಒಂದು ವಿಶೇಷ ಅಂದರೆ ಇಲ್ಲೂ ಕೆಂಪು ತಾವರೆ ಬಹಳ ಕಡೆಯಲ್ಲಿ ಇದರಲ್ಲಿ ಬೆಳೀತಾ ಇದೆ. ಈಗಾಗಲೇ ಮೊನ್ನೆ ಕೆರೆ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿದ ನಂತರ ನೋಡಿ ಗುಲಾಬಿಯ ಇದು ಕಮಲದ ಹೂವು ಅರಳಿದೆ. ಈ ಜಾಗ ಮನೋಹರವಾದಂಥ ಯಾತ್ರಾ ಸ್ಥಳ ಮಾತ್ರ ಅಲ್ಲ, ಒಂದು ವಿಸಿಟರ್ಸ್ಗೆ ಬರುವಂಥ ವಿಸಿಟರ್ಸ್ಗೆ ಬರುವಂಥ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗಬೇಕು ಎನ್ನುವುದು ನಮ್ಮ ಎಲ್ಲರ ಒಂದು ಹಾರೈಕೆ. ಅಂತೂ ನಾಳ್ದು 18ರಿಂದ 20ರವರೆಗೆ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮ, ಇನ್ನೊಂದು ಕಡೆ ಜಾತ್ರೆ. ಅಂತೂ ಒಟ್ಟು ಆನೆಕೆರೆ, ಒಟ್ಟು ಕಾರ್ಕಳದಲ್ಲಿ ಒಂದಷ್ಟು ಬಹಳ ಸಂಭ್ರಮ. ಹೌದು, ಭಕ್ತಿಯ ಸಂಭ್ರಮ ಮತ್ತೆ ಜಾತ್ರೆಯ ಸಂಭ್ರಮ ಇದೆರಡೂ ಆಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಶ್ರೀಮಠ, ಅದು ಕೂಡ ಸುಮಾರು 500 ವರ್ಷಗಳ ನಂತರ ಅದರ ಒಂದು ಪ್ರವೇಶೋತ್ಸವ ಕೂಡ ಆಗ್ತಾ ಇದೆ. ಅದು ಕೂಡ ಕಾರ್ಕಳದ ಜೈನ ಮಠ, ಅದರ ನಿರ್ಮಾಣವೂ ಕೂಡ ಆಗಿದೆ. ಈ ಜೈನ ಮಠವು ಇದೆಲ್ಲ ದೇವಸ್ಥಾನಗಳು, ಬಸದಿಗಳು ಆಗಲಿಕ್ಕೆ ಪ್ರೇಕ್ಷಣೀಯ ಇದು ಪ್ರೇರಣೆಯನ್ನು ನೀಡಿದಂತಹ ಸ್ಥಳ. ಕಾರ್ಕಳದ ಹೆಚ್ಚಿನ ಬಹುಭಾಗ, ಪೇಟೆಯ ಬಹುಭಾಗ, ದೇವಸ್ಥಾನಗಳ ಬಹುಭಾಗವೂ ಕೂಡ ಇವತ್ತು ಕೂಷ್ಮಾಂಡಿನಿ ದೇವರ ಹೆಸರಲ್ಲಿಯೇ ಇದೆ ಆ ಜಮೀನುಗಳು ಕೂಡ. ಅಂದರೆ ಅದರ ಅರ್ಥ ಏನು ಅಂತೇಳಿದರೆ, ಕೂಷ್ಮಾಂಡಿನಿ ದೇವರ ಸ್ಥಳ ಆದರೂ ಕೂಡ, ಈ ಮಠದ ಸ್ಥಳ ಆದರೂ ಕೂಡ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂತಹ ಒಂದು ಕ್ಷೇತ್ರ ಇದು. ಎಲ್ಲರೂ ಕೂಡ ಸಹಬಾಳ್ವೆಯಿಂದ ನಡೆಯುವಂತಹ ಒಂದು ಕ್ಷೇತ್ರ. ಅದಕ್ಕೆ ಇದು ಕೂಡ ಒಂದು ಪ್ರೇರಣೆ ಆಗಲಿ ಈ ಸಂದರ್ಭ ಅಂಥೇಳಿ ನಾನು ಹಾರೈಸ್ತೇನೆ. ಇದು ಸ್ವಯಂ ಟೈಮ್ಸ್ನ ಇಂದಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.
ಸ್ವಯಂ